ಹಲೋ ವಿಕ್ರಮ್, ಯಾಕೋ ನಿಮ್ಮ ಮುಖ ಸಪ್ಪಗಾಗಿದೆಯಲ್ಲ? ಹೊಟ್ಟೆ ತುಂಬಿದ ನಿಮಗಾವ ಚಿಂತೆ? ಮನುಷ್ಯನ ಹೊಟ್ಟೆ ತುಂಬುವುದೇನೇ ಇಲ್ಲ, ಅದೊಂದು ಹಸಿವಿನ ಚೀಲ. ರೈತನಿಗೆ ಮಳೆ ಹಸಿವು, ನಿರುದ್ಯೋಗಿಗೆ ಉದ್ಯೋಗದ ಹಸಿವು, ರಾಜಕಾರಣಿಗಳಿಗೆ ಅಧಿಕಾರದ ಹಸಿವು, ನವ ಯುವಕರಿಗೆ ಕಾಮದ ಹಸಿವು. ಈಗ ಹೇಳುತ್ತಾ ಹೋದರೆ ಹಸಿವಿನ ಚೀಲ ತುಂಬುವುದಿಲ್ಲ ಶ್ರೀಧರ್. ಇವುಗಳಲ್ಲಿ ನಿನಗಾವ ಹಸಿವಿದೆ ವಿಕ್ರಮ್? ನನ್ನ ಪಾಲಿನ ಅಣ್ಣ ಅನ್ಯರ ಮನೆ ಸೇರಿತು. ನನಗೆ ಒಲಿಬೇಕಾದ ಆ ಪ್ರೀತಿ ಈಗ ನಿಮ್ಮಣ್ಣನ ಸತಿ. ಹಣ್ಣುಗಳ ರಾಶಿಯಂತೆ ಹೆಣ್ಣುಗಳ ರಾಶಿಯನ್ನು ತಂದೊಟ್ಟಿಕೊಳ್ಳುವ ತಾಕತ್ತಿರುವ ನಿನಗೇಕೆ ಆ ಕೈ ಬಿಟ್ಟವಳ ಚಿಂತೆ? ನೋಡು ಶ್ರೀಧರ್, ಜಗವನ್ನು ಜಯಿಸಿದ ಆ ರಾವಣಿಗೆ ಆ ಶಿವನ ಆತ್ಮಲಿಂಗದ ಮೇಲೆ ಏಕೆ ಆಸೆ ಪಟ್ಟಿದ್ದನು? ಆತ್ಮಲಿಂಗ ಅನಿಸಿದ್ದಕ್ಕಾಗಿಯೇ ಅವಸಾನದ ಕಾಲ ಕೂಡಿ ಬಂತು. ಬಯಸಿದ್ದನ್ನು ದೊರಕಿಸಿದ ಗುರಿಯಲ್ಲಿ ಅವಸಾನದ ಪ್ರಶ್ನೆ ಬರುವುದೇನೇ ಇಲ್ಲ. ನಿನಗೆ ಎಷ್ಟು ಬೇಕಾದ್ರೂ ಕೇಳು, ಒಂದೇ ಒಂದು ಕ್ಷಣ, ಒಂದೇ ಒಂದು ರಾತ್ರಿ ನಿನ್ನತ್ತಿಗೆನು ನನಗೆ ಒಪ್ಪಿಸು. ಏ ವಿಕ್ರಮ, ನನ್ನನ್ನೇನು ತಲೆ ಹಿಡಿದು ತಿಳಿದುಕೊಂಡ್ರಿ ಆ ಮಗನೇ? ಪ್ರೀತಿ ನನ್ನ ಅತ್ತಿಗೆ ಹೆತ್ತಮ್ಮನೆಂಬ ಸತ್ಯವನ್ನು ಮರೆತು ಕೇಳಿದೆಯಾ ಮೂರ್ಖ? ಹಣಕ್ಕಾಗಿ ಹಣ ಒಂದೇ ಇದ್ದರೆ ಮಾಡಿಕೊಂಡ ಹೆಂಡರಲ್ಲ, ಒಡ ಹುಟ್ಟಿದ್ದ ಬೆನ್ನಿಗೆ ಬಿದ್ದ ಅಕ್ಕ ತಂಗಿಯರು ಮಾರುವ ಇಂದಿನ ಈ ಸಮಾಜದಲ್ಲಿ ನಿನ್ನ ಅತ್ತೆಗೆ ಯಾವ ಲೆಕ್ಕ? ಅಷ್ಟೇ ಅಲ್ಲ, ಹಣಕ್ಕಾಗಿ ಹೆತ್ತ ಮಗಳನ್ನು ಕೂಡ ನಮ್ಮಂತ ಕಾಮೂರ್ಖರಿಗೆ ಆಗುವ ಸಂದರ್ಭದಲ್ಲಿ ಯಾವ ಲೆಕ್ಕ? ಅಷ್ಟೇ ಏಕೆ, ಬೇರೆ ಬೇಡ, ನೀನೇ ಉದಾಹರಣೆ ತಗೋ. ಹಣಕ್ಕಾಗಿ ಹರಾಮಿ ಹಣ ಬರ್ತೈತಿ ಅಂದಾಕ್ಷಣ ಎಷ್ಟೋ ಜನಕ್ಕೆ ಎಷ್ಟೋ ಲಂಚ ಕೊಟ್ಟು ನೌಕರಿ ತಗೊಂಡಿ. ನೀನು ಹಣ ಅವರಿಗೆ ಕೊಡಬೇಕಾದ್ರೆ ಹಾಗೆ ಕೊಟ್ಟಿಲ್ಲ. ನೀನು ಮತ್ತವರ ವಂಚನೆಯಿಂದ ಅವರಿಗೆ ಹಣ ಕೊಟ್ಟಿದ್ದೀಯ. ಪರರ ತಪ್ಪುಗಳನ್ನ ಎತ್ತಿ ಹೇಳುತ್ತಿರುವ ನೀನೇಕೆ ಈ ರೀತಿ ಹೇಸಿ ಕೆಲಸಗಳನ್ನು ಮಾಡಿ ಬದುಕುತ್ತಿರುವೆ? ನೋಡು ಶ್ರೀಧರ್, ಪರರ ತಪ್ಪುಗಳನ್ನು ಹೇಳುವುದರ ಪೂರ್ವದಲ್ಲಿ ತಮ್ಮ ಬಾಳನ್ನು ಹಾಳು ಮಾಡಿಕೊಳ್ಳುವರು ಈಗಿನ ಜನ. ನಮಗೆ ಹಣ ಬೇಕಂದರೆ ಅಡ್ಡ ದಾರಿನೇ ಚಂದ. ವಿಕ್ರಮ್, ಲುಕ್ಕಲ್ಲಿ ನಾನು ಹೀರೋನೇ, ಆದ್ರೆ ಕಿಕ್ಕಲ್ಲಿದ್ರೆ ಮಾತ್ರ
ಫುಲ್ ಆನ್ ಟೆರರ್. ನೋಡು, ಸಾಕು ನಿನ್ನ ಸಹವಾಸ. ನನಗೀಗ ಬ್ಯಾಂಕ್ ಮ್ಯಾನೇಜರ್ ಆಗಿ ಉದ್ಯೋಗ ಸಿಕ್ಕಿದೆ. ನಾನು ಅದರಲ್ಲಿ ಜೀವನ ಮಾಡ್ತೇನೆ. ಬರ್ತೀನಿ. ಬ್ಯಾಂಕ್ ಮ್ಯಾನೇಜರ್ ಕೆಲಸ ಸಿಕ್ಕತ್ತೆಂದು ಕಾಲಿಗೆ ತೊಡಕಿದ ಬಳ್ಳಿ ಹುಡುಕಿಕೊಂಡಾಯಿತು ನಿನ್ನ ಜೀವನ. ನೀನು ನಾವು ಹೇಳಿದಂತೆ ಕೇಳದಿದ್ದರೆ ಬ್ಯಾಂಕ್ ಮ್ಯಾನೇಜರ್ ಅಷ್ಟೇ ಅಲ್ಲ, ಪೊಲೀಸರ ಬಂದಿ ಆಗುತ್ತೀಯ. ಯಾಕಂದರೆ ನೀ ಮಾಡ್ತಾ ಇರೋದು ಅವ್ಯವಹಾರನ ಪೊಲೀಸರ ಮುಂದೆ ಬಿಟ್ಟರೆ ನಿನಗೆ ಯಾವುದು ಬ್ಯಾಂಕ್ನೂ ಇಲ್ಲ, ಮ್ಯಾನೇಜರ್ ಸೀಟೂ ಇಲ್ಲ. ಹೇಗೆ ಮಾಡುವೆ ವಿಚಾರಿಸು. ವಿಕ್ರಮ್, ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿರುವೆಯಾ? ಹಾವು ಬದುಕಬೇಕಲ್ಲೇ ಇಲ್ಲಿ ಸಾಯಲೇಬೇಕು, ಅದು ಬದುಕಬೇಕಲ್ಲೇ ಹಾವು ಸಾಯಲೇಬೇಕು. ನಾನು ಬದುಕಬೇಕಂದ್ರೆ ನಿಮ್ಮತ್ತಿಗೆ ನನ್ನವಳಾಗಲೇಬೇಕು. ಒಂದೇ ಒಂದು ಮಾತು, ನೀನೇನೇ ಮಾಡು, ಎಷ್ಟೇ ಮಾಡು, ನಿನಗೆ ಬ್ಯಾಂಕ್ ಮ್ಯಾನೇಜರ್ ಕೆಲಸ ಸಿಗಬೇಕ. ಒಂದೇ ಒಂದು ಕಾರಣಕ್ಕಾಗಿ ನೀನೇನೇ ಮಾಡಿದ್ರು ನಾ ಮುಚ್ಚಿಕೊಳ್ಳುತ್ತೇನೆ. ಸಮಾಧಾನದಿಂದ ಸಾವಕಾಶ ಹೇಳುವೆ. ನಿನ್ನ ಅತ್ತಿಗೆಯನ್ನು ನನಗೆ ತಂದು ಒಪ್ಪಿಸು. ವಿಕ್ರಮ, ಅನುಮಾನಿಸಬೇಡ. ನಿನ್ನೊಬ್ಬನನ್ನು ಪ್ರತಿನಿಷ್ಠ ವ್ಯಕ್ತಿಯನ್ನಾಗಿ ಮಾಡುವುದು ಈ ವಿಕ್ರಮನ ಕೆಲಸ. ಈ ವಿಕ್ರಮನೆಂದರೆ ಅಷ್ಟು ಸರ್ವಸಾಮಾನ್ಯ ಮನುಷ್ಯನೆಂದು ತಿಳಿದುಕೊಳ್ಳಲು ಬೇಡ. ಯಾಕಂದರೆ ಚಿಟ್ಕಿ ಹೊಡೆದ್ರೆ ಮಾತ್ರ ಮಾತೆ ಕೊಟ್ರೆ ಹೋಯ್ತು. ನೀನು ಬೇಕಾದಷ್ಟು ಹಣ ನೀ ದುಡಿದು ಗಳಿಸುವಷ್ಟು ನಾ ಹಣ ಕೊಡ್ತೇನೆ. ನಿನ್ನ ಅತ್ತಿಗೆಯನ್ನು ನನಗೆ ತಂದು ಒಪ್ಪಿಸು. ವಿಕ್ರಮ, ನನ್ನ ಪ್ರಾಣ ಹೋದರೂ ಸರಿ, ಇಂತಹ ಏಸಿ ಕೆಲಸಗಳನ್ನು ಎಂದೂ ಮಾಡಲಾರೆ. ಗುಡ್ ಬಾಯ್. ಗಡ್ಬಡಿಸಿ ನಾಣ್ಣ ಓಣಿಗೆ ನಡೆದ್ರ, ಗಡ್ಬಡಿಸಿ ನಾಣ್ಣ ಓಣಿಗೆ ನಡೆದ್ರ, ಕರಿತಾನು ನಾಟಕ ಮಗ ನಂದ, ಕರಿತಾನು ನಾಟಕ ಮಗ, ಕರಿತಾನು ನಾಟಕ ಮಗ ನಂದ, ಕರಿತಾನು ನಾಟಕ ಮಗ. ಕಮಾವು ಜಾಯ್ಲ ಉಶೀರು ಜಾಯ್ಲ, ಕಮಾವು ಜಾಯ್ಲ ಉಶೀರು ಜಾಯ್ಲ, ಭಕ್ತೈ ರಿಕ್ಷಾವಲ್ಲ ಟೊಮಟ್ ಮದಿ ಭಕ್ತೈ ರಿಕ್ಷಾವಲ್ಲ, ಭಕ್ತೈ ರಿಕ್ಷಾವಲ್ಲ ಟೊಮಟ್ ಮದಿ ಭಕ್ತೈ ರಿಕ್ಷಾವಲ್ಲ. ಊಟಗೊಂಡ ಬರಬೇಡ ಪೋರಿ, ಚೂಡಿದರ ಊಟಗೊಂಡ ಬರಬೇಡ ಪೋರಿ, ಚೂಡಿದರ ಬಿಡುದಿಲ್ಲ ಅನಿಗತಿ ಹೋರಿ, ಚೂಡಿದರ ಊಟಗೊಂಡ ಬರಬೇಡ ಪೋರಿ, ಚೂಡಿದರ ಬಿಡುದಿಲ್ಲ ಅನಿಗತಿ ಹೋರಿ. ಈ ಊಟವನ್ನು ಸೀರಿ ಹಾಯುದಿಲ್ಲ ಹೋರಿ, ಊಟವನ್ನು ಸೀರಿ ಹಾಯುದಿಲ್ಲ ಹೋರಿ. ಚೂಡಿದರ ಊಟಗೊಂಡ ಬರಬೇಡ ಪೋರಿ, ಚೂಡಿದರ ಬಿಡುದಿಲ್ಲ ಅನಿಗತಿ ಹೋರಿ. ಮಸ್ತ್ ಕಾಣತಿ ಹುಡುಗ ಮಸ್ತ್ ಕಾಣತಿ, ಜೀನ್ಸ್ ಪ್ಯಾಂಟಿನಾಗ ನೀನು ಬಾರಿ ಕಾಣತಿ. ಮಸ್ತ್ ಕಾಣತಿ ಹುಡುಗ ಮಸ್ತ್ ಕಾಣತಿ, ಜೀನ್ಸ್ ಪ್ಯಾಂಟಿನಾಗ ನೀನು ಬಾರಿ ಕಾಣತಿ. ಏನು ಹೇಳಲಿ ನಾನೀಗ ಏನು ಮಾಡಲಿ? ಲೇ ನಿಂದ್ ಕೊಡ ನಂದ್ ಕೊಡ ಅನ್ನಕ ನಮ್ಮ ಅಪ್ಪ ಇದನ್ನ 16 ವರ್ಷ ಆತ್ ಕೊಡ ತಂದು ಕೊಟ್ಟು ಗೊತ್ತಾನ? ನಂದು ಕೂಡ ಅದು ನನ್ನ ಕೂಡ ತಮ್ಮ, ನೀ ಅದಕ್ಕೆ ಕೈ ಹಾಕ್ಬೇಡ. ಬಾ ಹೋಗೋಣ, ನೀನು ತಗೊಂಡ ಬರ್ರಿ. ಎತ್ತಾಗ ರೈತರು ನಾವು ಎಷ್ಟೇ ನೀತಿ ನಿಯತ್ತಗಳನ್ನು ದುಡಿದರೂ ಬಹುಶಃ ನಾವು ಮಾಡಿದ ಸಾಲ ತೀರಿಸುವುದರಷ್ಟರಲ್ಲಿ ನಮ್ಮ ಜೀವನ ಕೊನೆಗಾಣಬಹುದು. ಮುಂದಿನ ವರ್ಷ ನಮ್ಮ ಹೊಲದ ಕೈ ಹಿಡಿಯಬಹುದು. ಮುಂದಿನ ವರ್ಷ ನಮ್ಮ ಹೊಲದಲ್ಲಿ ಮಾಲಿಗೆ ಒಳ್ಳೆಯ ಬೆಲೆ ಸಿಗಬಹುದು. ಮುಂದಿನ
ಮುಂದಿನ ವರ್ಷ. ಅಯ್ಯೋ, ಹುಚ್ಚು ಮರದ ನಿರೀಕ್ಷೆಗೆ ಸಿಲುಕಿದ್ದು ನಿರಾಶೆ ಬಂದೆ. ರೈತ ಧನಿಕನಾಗುವುದು ಯಾವಾಗಲೂ ಮುಂದಿನ ವರ್ಷ. ಮುಂದಿನ ವರ್ಷ ಬಂದೇ ಬರುವುದಪ್ಪ. ಭಾಗ್ಯಲಕ್ಷ್ಮಿ ನಮ್ಮ ಮನೆಗೆ ಬೋರ್ಡನ್ನೇ ಬರೆದಿರುವಳು. ಈ ರೈತ ಮರಳಿ ಮುಂದಿನ ವರ್ಷ ಬರುವನೆಂದು ಆ ಬೋರ್ಡನ್ನೇ ತೋರಿಸುತ್ತಿರುವಳಪ್ಪ. ಬಾಯಿಯಿಂದ ಹೊಲಸು ವಾಸನೆ ಬರ್ತಿದೆಯಲ್ಲೋ, ಕುಡಿದು ಬಂದಿರುವ ಏನೋ ಕುಲಗೇಡಿ. ಹೌದಪ್ಪ, ನಾನು ಕುಡಿದು ಬಂದಿರುವೆ. ವರ್ಷವೆಲ್ಲ ನಾವು 3 ಜನರಲ್ಲದೆ 10 ಕೂಲಿ ಆಳುಗಳೆಲ್ಲ ಸೇರಿ ದುಡಿದು ಬೆಳೆದ ಹತ್ತಿ, ಜೋಳ ಇವುಗಳೆಲ್ಲ ದಲ್ಲಾಳಿ ಅಂಗಡಿಯಲ್ಲಿ ಮಾರಾಟವಾದವು. ಅದೇನೋ ಏನೋ ಈ ಸಲ ಎಲ್ಲದರ ಬೆಲೆಯೂ ಕುಸಿದಿದೆಯಂತೆ. ಬಂಗಾರದಂತ 20 ಎಕರೆ ಜಮೀನಿನಲ್ಲಿ ಬೆಳೆದ ಬೆಲೆಗೆ ಸಿಕ್ಕ ಬೆಲೆ ಎಷ್ಟು ಗೊತ್ತೇನಪ್ಪ? ಬೆಲೆ ಸಿಕ್ಕ ಗಿಮಿಷನ್ ಮುರಿದು ನಮ್ಮ ಕೈಗೆ ಬಂದ ಹಣ ಕೇವಲ 8,000 ರೂಪಾಯಿ ಮಾತ್ರ. ಅಂದರೆ ನಮ್ಮ ಒಬ್ಬರ ಪಗಾರ ವರ್ಷಕ್ಕೆ 2,500 ಆಯ್ತಲ್ಲ, ದಿನಕ್ಕೆ 8 ರೂಪಾಯಿ ಬಿತ್ತಲ್ಲಪ್ಪ, ಬಿತ್ತು. ಬೆಲೆ ಸಿಕ್ಕಿಲ್ಲ ಅಂತ ಬಂದು ದುಡ್ಡಿನಲ್ಲಿ ಕುಡಿದು ಹಾಳು ಮಾಡಿ ಬಂದಿರಬೇಕು. ಕಚ್ಚೆ ಉಚ್ಚಿ ನಿನ್ನ ಗಂಟದೊಳಗೆ ಹೆಂಗ ಉಳಿತು? ಇದು ಕತ್ತೆ ಉಚ್ಚಿ ನಿನ್ನ ಗಂಟದೊಳಗೆ ಹೆಂಗ ಉಳಿತು? ಸರೇ ಸಿಂಧಿ ಕುಡಿಯೋರು ನಮ್ಮ ಎಲ್ಲಿದರ ಹರಾಮಿ ದುಡ್ಡು ಗಳಿಸ್ತಾರಲ್ಲ ಅಂತವ್ರು ಮಾಡಿದ್ರೆ ನಡೀತೈತು. ಎಂತ ಕೆಟ್ಟ ಕೆಲಸ ಮಾಡದೆ ಬಿಟ್ಟು ನೋಡಪ್ಪ, ನಿಮ್ಮಪ್ಪನ ಕುಡಾಕ ದೋತರಿಲ್ಲ, ಇಂಥದ್ರೊಳಗೆ ಕುಡಿದು ಬರೋ ಮನಸರೇ ಹೆಂಗಾತೋ ಮಗನ. ಹೌದಪ್ಪ, ನಿನಗೆ ಉಡಲಿಕ್ಕೆ ದೋತ್ರವಿಲ್ಲ. ನನ್ನ ಹೆಂಡತಿ ಶ್ರೀಮಂತಿಕೆ ಸುಬತ್ತಿ ಒಳಗೆ ಬೆಳೆದ ಬಂದ ನನ್ನ ಹೆಂಡತಿಗೆ ಇಟ್ಟು ಉಡಲಿಕ್ಕೆ 2 ಸೀರೆಗಳಿಲ್ಲ. ಒಬ್ಬ ಪ್ಯೂನಿನ ಪಗಾರ ತಿಂಗಳಿಗೆ 15,000 ರೂಪಾಯಿ. ಒಬ್ಬ ಬೀಡಿ ಅಂಗಡಿಯವನ ದಿನಗೂಲಿ ದಿನಕ್ಕೆ 600 ರೂಪಾಯಿ. 10 ವರ್ಷಗಳಿಂದ ನಮ್ಮ ರೈತರು ಬೆಳೆದ ಬೆಲೆ ಹಿಂದೆ ಏನಿತ್ತೋ ಇವತ್ತಿಗೂ ಅದೇ ಇದೆ. ಸಪ್ಪಳವಿಲ್ಲದೆ ಸಂಬಳ ಭತ್ತೆ ತಾವೇರಿಸಿಕೊಳ್ಳುತ್ತಾ ಸಚಿವ ಶಾಸಕರು ನಮ್ಮತ್ತ ತಿರುಗಿ ನೋಡುವುದಿಲ್ಲಪ್ಪ. ನಿಮ್ಮಪ್ರಾಣಿಗೂ ನೋಡುವುದಿಲ್ಲ ಅಂತ ಕೈಕಟ್ಟು ಕುಳಿತರೆ ಯಾವುದೂ ಆಗುವುದಿಲ್ಲ. ಅವರು ನೋಡುವಂತೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ನಾಡಿದುದ್ದಕ್ಕೂ ರಿಕ್ಷಾ ಚಾಲಕರ ಸಂಘ, ಹಮಾಲರ ಸಂಘ, ವರ್ಕರ ಸಂಘ, ಹೀಗೆ ಎಲ್ಲರೂ ಒಂದೊಂದು ಸಂಘ ಕಟ್ಟಿಕೊಂಡು ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ತಿರುವಾಗ ಈ ದೇಶದಲ್ಲಿ ಅಜ್ಞಾನದಿಂದ ಬಲು ಪಶುವಾಗುತ್ತಿರುವನು ರೈತನೊಬ್ಬನೇ ಅಂತ ಹೇಳಬೇಕಾಗುತ್ತದೆ. ನೀ ಹೇಳುವ ಮಾತಿನಲ್ಲಿ ಸತ್ಯವಾದರೂ ರೈತರಲ್ಲಿ ಸಂಘಟನಾ ಶಕ್ತಿ ತುಂಬಿರುವುದು ಕಷ್ಟವಮ್ಮ. ಸರಕಾರಿ ನೌಕರರವರು ಅಸಹಕಾರ ಚಳುವಳಿ ಲೇಖನಿ ಸ್ಥಗಿತ ಸಂಪು ನಡೆಸಿದಾಗ ಸರಕಾರ ಬಾಲೆ ಸುತ್ತಿಕೊಂಡು ನೌಕರರು ರಜೆ ದಿನಗಳ ಹಾಜರಾಗದ ದಿನಗಳನ್ನು ರಜೆ ದಿನಗಳನ್ನು ಘೋಷಿಸಿ ಅವರ ಬೇಡಿಕೆಗಳನ್ನೆಲ್ಲ ಈಡೇರಿಸುತ್ತಾರೆ. ಆದರೆ ವಿಧಾನಸೌಧದಲ್ಲಿ ಕುಂತ ಮುಂಡೆಯ ಮಕ್ಕಳು ರೈತರು ಸಂಕಟ ಕೇಳಲು ಹೋದರೆ ನಿರ್ದಾಕ್ಷಿಣ್ಯವಾಗಿ ಜೈಲಿಗೆ ತಳ್ಳುತ್ತಾರೆ. ಹೀಗಾಗಿ ರೈತರ ಮನೋಬಲ ಕುಗ್ಗಿಸುವ ಕುತಂತ್ರ ಮಾಡುತ್ತಿದ್ದಾರೆ ಆ ಮಕ್ಕಳು. ಗಾಂಧೀಜಿಯವರ ಸ್ವಾತಂತ್ರ್ಯ ಪಡೆಯಬೇಕಾದ್ರೆ ಅವರಿಗೆ ಹಾಗೆ ಸಿಗಲಿಲ್ಲ. ಜೈಲಿಗೆ ಹೋದರು. ಬ್ರಿಟಿಷರ ಪಿಸ್ತೂಲಿಗೆ ಎದೆಗೊಟ್ಟು ನಿಂತರು.
ಹಾಗೆ ನಾವೆಲ್ಲರೂ ಒಗ್ಗಟ್ಟು ನಿಲ್ಲಬೇಕು. ಅದಕ್ಕಾಗಿ ಸರ್ಕಾರದಲ್ಲಿರುವವರನ್ನು ಒದ್ದು ಓಡಿಸೋದಕ್ಕಾಗಿ ನಾವೆಲ್ಲರೂ ಪ್ರಯತ್ನ ಪಡಬೇಕು. ತಾಲೂಕಿಗೆ ಒಬ್ಬೊಬ್ಬ ಬಾಬಾಗೌಡರ ಪಾಟಲಿನಂತವರು ಉದಯಿಸಬೇಕು. ಆಗ ವಿಧಾನಸೌಧದ ಮೇಲೆ ಹಸಿರು ನಿಶಾಯಿನ ಹಾರಾಡಿಸಬೇಕು ಮಾವ. ಪ್ರೀತಿ, ಗಾಂಧೀಜಿಯವರು ಬ್ರಿಟಿಷರು ಇವರಿಗೆ ಅಂತ ಗೊತ್ತಿದ್ದರು ಅವರನ್ನ ಅಹಿಂಸೆಯಿಂದಲೇ ಹೊರಗಟ್ಟಿದರು. ಆದರೆ ಈಗ ನಮ್ಮ ದೇಶದಲ್ಲಿ ಭಾರತೀಯರು ಯಾರು ಬ್ರಿಟಿಷರು ಯಾರು ಅನ್ನುವುದೇ ಗೊತ್ತಾಗುತ್ತಿಲ್ಲ. ಲಂಚ, ಮೋಸ, ದರೋಡೆ, ವಂಚನೆ ಇವರ ಕೈಯಲ್ಲಿ ಸಿಕ್ಕು ದೇಶ ವಿನಾಶದ ಅಂಚೆಯಲ್ಲಿದೆ. ದೇಶವನ್ನು ಉಳಿಸಿಕೊಳ್ಳುವ ಭಾರತ ಮಾತ್ರೆ ಕಣ್ಣೀರು ಧಾರೆ ಹರಿಯುತ್ತಿದೆ. ಇಷ್ಟೆಲ್ಲ ಬುದ್ಧಿ ಹೇಳ್ತಿದ್ದಿ, ಕುಡಿದು ಬರುವಂಗರ ಮನಸ್ಸಂಗ ಬಂತು ಕಲಿಮ. ಅಪ್ಪ, ಬೇಕಾದ್ರ ಒಂದೆರಡು ಏಟ ಒಳಗೆ ಕರ್ಕೊಂಡು ಹೊಡಿ ಮಾರಯ್ಯ. ಹೆಂಡತಿ ಮುಂದದಾಳ, ಬೇಯ್ಬೇಡ, ಅಸಹ್ಯ ಆಕತಿ. ಲೇ ಹರಾಮ್ ಕೊರ, ಚಟ ಮಾಡಿ ಅಸಹ್ಯ ಆಕತ್ತಂತ ಹೇಳ್ತಿದ್ಯಾವಲ್ಲೋ ಮಗಣ. ಹೊಡೆದಾರ ಹೊಡಿ ನೋಡುನು. ನೀ ಯಾ ಕಡೆ ಸರಿ ಅಮ್ಮ, ಈ ಮಗನ ಮಗ್ಲ ಮುರಿದು ಬಿಡ್ತೀನಿ. ಮಾವ ತಪ್ಪಿ ಅಂತದ್ರಲ್ಲಿ ಹೆಜ್ಜೆ ಇಟ್ಟಿದ್ದಾರೆ, ನಾನೇ ಸರಿ ಮಾಡ್ತೀನಿ, ಬಿಟ್ಬಿಡಿ ಮಾವ. ನೀ ಯಾ ಕಡೆ ಸರಿ ಅಮ್ಮ, ಇವಳ ಮಗ್ಲ ಮುರಿದು ಬಿಡ್ತೀನಿ. ಏ ಹುಚ್ಚುಳ ಮಗನ, ಮಗ್ಗಲ ಮನೆಯವರನ್ನು ನೋಡಿ ಬಾಳೆ ಮಾಡಕ್ ಕರ್ಕೋರು ಮಗನ. ಹೌದಪ್ಪ, ಹೌದು. ಎಲ್ಲರ ಮನೆ ದಾಸಿ ತೂತ ಅದಾವು. ಕರಿಮಣಿ ಕಲ್ಲಪ್ಪ ಒಂದು ಮನಿ ಕಟ್ಟಿಸಿದ, ಅವನ ಮನಿ ಸಾಲ 1 ಲಕ್ಷ ರೂಪಾಯಿ. ಹುಬ್ಬಳ್ಳಿ ಹುಚ್ಚಪ್ಪ ಒಂದು ಕೂರಿಗೆ ಹೊಲ ಹಿಡಿದಾನ, ಮನಿ 3 ಕೂರಿಗೆ ಹೊಲ ಎಲ್ಲ ಬಡ್ಡೆ ಆಗದಾವು. ಹೇಳ್ಕೊಂತ ಹೋದ್ರ ಎಲ್ಲರ ಹಿಂದ್ ಮಳೆ ಉದ್ದ ಅದಾವು. ಒಮ್ಮೆ ಹೇಳ್ತೀನಪ್ಪ, ಬಾಗಿಲಿಲ್ಲದ ಮನಿ ಇಲ್ಲ, ಸಾಲಿಲ್ಲದ ರೈತರಿಲ್ಲ. ಅದಕ್ಕ ಎಲ್ಲ ನಿನಗೊಂದು ಮಾತು ಹೇಳ್ತೀನಿ, ಹೊಲ ಎಲ್ಲ ಮಾರಿ ಬಿಡೋನು, ಬದುಕು ದಂಧೆ ಮಾಡೋನು. ಅನ್ನ ಬೇಯಿಸುವಾಗ ಕೈ ಸುಟ್ಟತೆ ಎಂದು ತಿಳಿದು ಯಾರಾದರೂ ಅನ್ನವನ್ನೇ ಬೇಯಿಸಿ ಎಸೆಯುವರೇನು? ಕಷ್ಟ ಸುಖ ಯಾರಿಗಿಲ್ಲ, ಅದೊಂದು ಕಾಲಚಕ್ರ. ಕಷ್ಟ ಅನುಭವಿಸಿದ ಜೀವಿಗೆ ಸುಖ ಇದ್ದೇ ಇದೆ. ವರ್ಣದೇವ ಕಣ್ಣು ತೆರೆದ್ರೆ ಭೂಮಿ ತಾಯಿ ಬಂಗಾರವನ್ನೇ ಕೊಟ್ಟು ಬಿಡ್ತಾಳೆ. ನೀನ್ ಇದನ್ನೇನು ಹೇಳ್ಬೇಡ, ನಾವೇನು ಸತ್ರು ಹೊಲಕ್ಕೆ ಹೋಗುದಿಲ್ಲ. ನೀವು ಆ ಪಂಪ್ ಹೊಡೆದು ನಮ್ಮನ್ನು ಉಬ್ಸಾಕ್ ಹೋಗ್ಬೇಡ್ರಿ. ಇವತ್ತಿನಿಂದ ಹೊಲಕ್ಕೆ ಹೋಗೋದಕ್ಕ, ಸಗಣಿ ಬೀಳೋದಕ್ಕ ಎಲ್ಲ ರಾಜೀನಾಮೆ ಕೊಟ್ಟು ಬಿಡ್ತೀನಿ. ರಾಜ್ಯಪಾಲರ ಸಾಹೇಬ್ರ, ನಮ್ಮ ರಾಜೀನಾಮೆ ಸ್ವೀಕಾರ ಮಾಡ್ರಿ. ನಿನ್ನ ರಾಜೀನಾಮೆಯನ್ನು ಸ್ವೀಕರಿಸಿದ್ದೇನೆ. ಬೇರೆ ವ್ಯವಸ್ಥೆ ಆಗುವವರೆಗೂ ನೀನೇ ಮುಂದೆ ಬರೆಯಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗ ನಿನ್ನ ಹೆಂಡತಿ ಕರ್ಕೊಂಡು ಹೊಲಕ್ಕೆ ನಡಿ ಮಗನ, ಒಡ್ಡು ಹೊರ ಕೆಲಸ ವಹಿಸ್ಕೊಡ್ತೀನಿ. ತೋರಿಕೆಗೆ ತಂದೆ ಮಗ ಕಚ್ಚಾಡ್ತೀರಿ, ಗುಟ್ಟು ಮಾತ್ರ ಒಂದೇ. ಏನ್ ಮಾಡೋದು, ನಮ್ಮ ತಂದೆ ಹಂಗೆ. ಇವರೇ ಅಲ್ಲ, ಈಗಿನ ಹಳೆ ಮಂದಿನೇ ಹೀಗೆ. ಹೊಸ ಮಂದಿ ಚಲೋ ಅದಾರ ಅಂತಿಕೊಂಡ್ರನ. ಖರೆ ಏನ್ ಮಾಡೋದು, ಅವ್ರಿಗೆ ಹಂಗ ತಲೆ ಕುಂತ್ಬಿಟ್ಟಿರ್ತೈತಿ. ಅವರ ಚಂದ ಅವ್ರು ಮಾಡಿದ. ಆದ್ರ ಈಗಿನವ್ರಿಗೆ ಹರಾಮಿ ಅಂದ್ರ ಅವ್ರಿಗೆ ಆಗಂಗಿಲ್ಲ, ದುಡಿದು ಅಂದ್ರ ಇವ್ರಿಗೆ ಆಗಂಗಿಲ್ಲ. ಇಷ್ಟು ವಯಸ್ಸಾದ್ರೂ ಆರಾಮ್ ಸೀರೆ ಮನೆಯಾಗಿರಪ್ಪ, ಇನ್ ಸಾಕು ದುಡಿದು ಬೇಡ ಅಂತಂದ್ರ ನಮ್ಗ ಕಿಯ ಹೂವ ಏರಿಸ್ತಾನ ಮಾರಾಯ. ಏನ್ ಮಾಡೋದು? ದುಡಿದು ಉಣ್ಣವನಿಗೆ ದೇವರ ಅಂಜಿಕೆ ಕೂಡ ಇರುವುದಿಲ್ಲ. ದೇವರಂಥ ನಿಮ್ಮ ಗಂಡ, ತಂದೆ ಅಂತ ಮಾವ, ಇಂಥ ಸೌಭಾಗ್ಯ ನೀವು ಸಿಕ್ಕರೆ ನಿಜವಾಗ್ಲೂ ಹೆಣ್ಣಿನ ಜನ್ಮ ಪುಣ್ಯದ ಫಲ. ನಿನ್ನ ಮಾತು ಕೇಳ್ತಾ ಇದ್ರ ಹಿಂಗ ಕೇಳಬೇಕು ಅನಿಸ್ತೈತಿ. ಆ ಸಂತೋಷಕ್ಕಾಗಿ ಕುಡಿದು ಬಂದಿರೇನು? ಇಲ್ಲ ಕಣೆ, ಕುಡಿಲಿಲ್ಲ ಮಾರಾಯ. ಅಯ್ಯ ಮಾರಯ್ಯ, ಅದನ್ನ ನೀನು ಕುಡ್ದಿರ್ಬೇಕು. ಸುಮ್ಮನೆ ಕೂಡಿದ ಗೆಳೆಯರೊಂದಿಗೆ ಮಜಕ್ಕಾಗಿ ಕುಡಿದು ಬಿಟ್ಟೆ. ಮದ್ಯಪಾನ ಮೊದಲು ಚಟವಾಗಿ ಪರಿಣಮಿಸುತ್ತದೆ, ಆಮೇಲೆ ಚಟವಾಗಿ ಆಗುತ್ತದೆ. ಮುಂದೆ ಊಟಕ್ಕಿಂತ ಮುಂಚಿತವಾಗಿ ಕುಡದೇ ಊಟ ಮಾಡಬೇಕು ಅಂತ ಅದು ರೂಢಿನೇ ಆಗ್ಬಿಡ್ತದೆ. ಏ ಮರ, ಇದೊಮ್ಮೇನೋ ತಪ್ಪಿ ಕುಡಿದು ಬಿಟ್ಟಿನಿ, ತಪ್ಪಿಗೆ ಕ್ಷಮೆ ಆಯ್ತೋ ಇಲ್ಲೋ. ಪದೇ ಪದೇ ಬೈದು ನಮ್ಮ ತಲೆ ಹಾಳು ಮಾಡಬೇಡ. ಒಂದೇನಾರ ಪ್ರೀತಿ ಹಾಡಿದ್ರು ಸ್ವಲ್ಪ ಅದು ಮತ್ತೆ
ಹೇ 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 ಆ ಹೇ 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 ಆ ಅಣ್ಣ ಧರ್ಮರಾಯ, ಅತ್ತೆಗೆ ದ್ರೌಪದಿಯವರು ಇಬ್ಬರು ಏಕಾಂತದಲ್ಲಿದ್ದಾಗ ನಾನು ಬಂದಿದ್ದು ಅಪಚಾರವಾಗಿರ್ಬೇಕಲ್ವಾ? ಹಾಗಿದ್ದರೆ ಹೇಳೋಣ, ನಾನು ಯಾವ್ದಾರ ತೀರ್ಥಯಾತ್ರೆಗೆ ಹೋಗಿ ಬರುತ್ತೇನೆ. ತಮ್ಮ ಅರ್ಜುನ, ನಿನ್ನ ತೀರ್ಥಯಾತ್ರೆ ಸಕ ನಮಗೂ ಸ್ವಲ್ಪ ಬಡ್ಕೊಂಡ ನಾವು ಸ್ವಲ್ಪ ಮಾಡಿ ಇಷ್ಟೊತ್ತನ ಅಪ್ಪನ ಕಡೆ ಹೆಂಡತಿ ಕಡೆ ಹೂ ಏರಿಸ್ಕೊಂಡಿ ಮಾರಾಯ. ಈಗ ಅದನ್ನೇನು ನೆನಪು ತೆಗಿಬೇಡ. ಈಗ ಸ್ವಲ್ಪ ನಿನ್ನ ಲೆಕ್ಕ ಬಾಕಿ ಎಲ್ಲ ಕೊಡು, ಮನಿ ವ್ಯವಹಾರ ಹೊಂದ್ಕೊಳ್ಳಟ. ಅಣ್ಣ, ನಿನ್ನ ಜೊತೆ ಹಣ ಇಸ್ಕೊಂಡು 6 ತಿಂಗಳಾಯ್ತು ಬ್ರ್ಯಾಂಡೆಡ್ ಶಾಪ್ ಓಪನ್ ಮಾಡಿ. ಹಾಳು ಹೂಳು ಖರ್ಚು ತೆಗೆದು ನಿಕ್ಕಿ 16,000 ರೂಪಾಯಿ ಉಳಿದಿದೆ. ತೆಗೆದುಕೋ, ನಿನ್ನ ಪಾಸ್ಬುಕ್ಕಿಗೆ ಜಮಾ ಮಾಡಿದ್ದೇನೆ. ನೋಡಿದ್ಯಾ ಪ್ರೀತಿ, ನಮ್ಮ ಅರ್ಜುನ ಎಷ್ಟು ಬೆರಕೆದಾನ. ಸ್ವಲ್ಪೇ ದಿನಸದಲ್ಲಿ ನಾವು ಮನೆಯವರೆಲ್ಲ ಕೂಡಿ ದುಡಿದ್ರು ವರ್ಷಕ್ಕೆ 16,000 ರೂಪಾಯಿ 1,600 ರೂಪಾಯಿ ದುಡಿಯೋಕ್ಕಾಗಲಿಲ್ಲ. ಅಂಥದ್ರೊಳಗೆ ಇವ ಶಾಣೆ ಕ್ರಾಸ್ನ್ಯಾಗ ಲಕ್ಷ್ಮೀ ಬಾರನ್ನು ಓಪನ್ ಮಾಡಿ 16,000 ರೂಪಾಯಿ ಉಳಿಸ್ಕೊಂಬಂದ ನೋಡು ಮರಯ್ಯ. ಎಷ್ಟು ಶಾಣೆ ಅದ ನೋಡು. ಈ ಜಗದ ನೀತಿ ಆಗಿದೆ. ಕೆಟ್ಟದ್ದು ಏನೇ ಇದ್ರೂ ಕೂಡ ಪ್ರೋತ್ಸಾಹ ಕೊಟ್ಟು ಮುಂದೆ ತರ್ತಾರೆ. ಒಳ್ಳೆಯದನ್ನು ಏಳಿಗೆ ಆಗದ ಹಾಗೆ ತುಳಿದು ಬಿಡ್ತಾರೆ. ಆದರೆ ಕೇಳಿದಷ್ಟು ಕುಡಿದು ಹಾಳು ಮಾಡಿಕೊಳ್ಳುತ್ತಾನೆ ಭಾರತೀಯ ವ್ಯಕ್ತಿ. ರೈತ ಹೇಳಿದ ಜೋಳ, ಗೋಧಿಯ ಬೆಲೆ, ಅಕ್ಕಿಯ ಬೆಲೆ 1 ರೂಪಾಯಿ ಹೆಚ್ಚಿಗೆ ಆಗ್ಬಿಟ್ರೆ ಸಾಕು, ಜೀವನಾಶಕ ವಸ್ತು ಗಗನಕ್ಕೆ ಮುಟ್ಟಿದೆ ಅಂತ ಬಬ್ಬೆ ಕೊಡ್ತಾರೆ ಈಗಿನ ಜನ. ಆದ್ರೆ ಅದನ್ನು ಕುಡಿಯುವಾಗ ಯಾರು ವಿಚಾರ ಮಾಡೋದಿಲ್ಲ. ಅತ್ತಿಗೆ, ನೀನು ಹೇಳಿದಂತೆ ಇನ್ನೊಂದು ಶತಮಾನ ಹೀಗೆ ರೈತರು ಕಳೆದರೆ ಅವರದು ಅನ್ನೋದು ಬರೀ ಅವರಿಗೆ ಎಲುಬಿನ ಹಂದರ ಉಳಿಯುತ್ತದೆ. ಒಬ್ಬ ಮುಖ್ಯಮಂತ್ರಿ ಹುಬ್ಬಳ್ಳಿಗೆ ಬಂದರೆ ಲಕ್ಷ ಗಂಟಲೆ ಖರ್ಚು ಮಾಡಿ ಇಡೀ ಹುಬ್ಬಳ್ಳಿಯನ್ನೇ ಸಿಂಗಾರ ಮಾಡುತ್ತಾರೆ. ಅದೇ ಒಬ್ಬ ಪ್ರಧಾನಮಂತ್ರಿ ಬೆಂಗಳೂರಿಗೆ ಬಂದರೆ ಇಡೀ ಬೆಂಗಳೂರುವೇ ದಂಗು ಬಡಿಸುವ ರಂಗು ರಂಗಾಗಿಡುತ್ತಾರೆ. ಇದು ಯಾರವನ ರೊಕ್ಕ, ಯಾರಪ್ಪನ ರೊಕ್ಕ ಕೇಳಲಾರದ ಈ ಕರ್ನಾಟಕದ ಮೂಕ ಜನತೆಗಳಾಗಿದ್ದಾರೆ. ಮೈದುನ, ಸರ್ಕಾರ ನಮ್ಮ ದುಡ್ಡನ್ನು ಅನಾವಶ್ಯಕವಾಗಿ ಫೂಲು ಮಾಡುತ್ತದೆ ಎಂಬ ಅರಿವು ಎಲ್ಲರಿಗೂ ಇದೆ. ಆದರೆ ಕುರಿಗಳಂತಿರುವ ಜನರು ಎಲ್ಲಿವರೆಗೂ ಸುಮ್ಮನಿರ್ತಾರೆ? ರೋಷದ ಧ್ವನಿ ಹನಿ ಹನಿಯಾಗಿ ಕೂಡಿ ಹಳ್ಳವಾಗಿ ಸಮುದ್ರವಾಗಿ ಉಕ್ಕಿ ಸರ್ಕಾರದವರನ್ನು ಒಂದಿಲ್ಲ ಒಂದು ದಿನ ಒದ್ದು ಓಡಿಸುವ ಕಾಲ ಬಂದೇ ಬರುತ್ತದೆ. ಅತ್ತಿಗೆ, ನೀ ಹೇಳಿದಂತೆ ಮುಂದಿನ ತಿಂಗಳ ಇಲೆಕ್ಷನ್ ಸಾರಿದೆ. ನಾನು ರೈತ ಪಕ್ಷದಲ್ಲಿ ಅತ್ತ ಇತ್ತ ತಿರುಗಾಡಿ ತಪ್ಪು ಸರಿಯನ್ನು ಹೇಳುತ್ತಾ ಬಂದಿದ್ದೇನೆ. ಬಹುಶಃ ಈ ರೈತ ಪಕ್ಷದ ಧುರೀಣರು ನಿನ್ನನ್ನು ಇದೇ ಭಾಗಕ್ಕೆ ರೈತ ಪಕ್ಷದ ಧುರೀಣರಾಗಿ ನಿಲ್ಲಿಸುವ ಆಲೋಚನೆಯಲ್ಲಿದ್ದಾರೆ. ಬೇಡಪ್ಪ ಬೇಡ, ಅಂಥ ಜವಾಬ್ದಾರಿ ಹೊರುವ ಯೋಗ್ಯತೆ ನನಗಿಲ್ಲಿದೆ. ಯಾಕಿಲ್ಲ ಅತ್ತಿಗೆ?
ಒಬ್ಬ ಹೆಬ್ಬಟ್ಟು ಸಹಿ ಮಾಡುವ MLA ವಿಧಾನಸೌಧದಲ್ಲಿ ಕುಳಿತು ಬಂದಿದ್ದಾನೆ. ಅಂಥದರಲ್ಲಿ ನಿನಗೆ ಈ ರೈತರ ಸಮಸ್ಯೆಗಳು ಅರಿವಿದೆ. ತಮ್ಮ ಅರ್ಜುನ, ಇಲೆಕ್ಷನ್ ಅಂದ ಮೇಲೆ ಅವೆಲ್ಲ ಹಾಗೆ ಆಗ್ತಾವೇನೋ? ಅವು ಎಲ್ಲ ನಮ್ಮಂತವರ ದೊಡ್ಡಸ್ತಿಗೆ ಮೀರಿದ್ದಪ್ಪ, ಅವು ಮೀರಿದ್ದು. ಅಣ್ಣ, ಎಲ್ಲದಕ್ಕೂ ಮೀರಿದ್ದಕ್ಕೆ ಕೈ ಹಾಕಬೇಕು. ಅತ್ತಿಗೆ ನಾಮಿನೇಷನ್ ಒಂದು ಕೊಟ್ಟು ಬಂದರೆ ಸಾಕ್ಷು. ದುಡ್ಡಿನ ವಿಚಾರ ನಿಮಗೇನು ತಲೆ ಕೆಡಿಸ್ಕೋಬೇಡಿ. ಅತ್ತಿಗೆ ಈಗ ಹಸಿವಾಗಿದೆ, ಬಾ ಅಮ್ಮ, ಊಟಕ್ಕೆ ಏನಾದರೂ ನೀಡುವ.